ಆಚಾರ್ಯರ ತತ್ವವಾದದ ಮಹತ್ವ, ತತ್ವವಾದ ಇವತ್ತಿನ ಜಗತ್ತಿಗೆ ಕೊಟ್ಟ ಕೊಡುಗೆ ಮತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಅದನ್ನು ಎಷ್ಟು ಸಾಕಾರಗೊಳಿಸಿಕೊಂಡು ಅರ್ಥ ಮಾಡಿಕೊಳ್ಳಬಹುದು ಅನ್ನುವ ಬಗ್ಗೆ ನಾವು ಚಿಂತನೆ ಮಾಡ್ತಾ, ನಿನ್ನೆ ಇಡೀ ಜಗತ್ತಿಗೆ ಸಂಬಂಧಪಟ್ಟ ಒಂದು ಧರ್ಮ ಅಂತ ಸರಳವಾಗಿ ಹೇಳುವುದಾದರೆ ಆಚಾರ್ಯರ ಗೀತಾ ಭಾಷ್ಯದ ಮಾತನ್ನು ನಾವು ಗಮನಿಸಿದ್ದೆವು. ಗೀತೆಯ ಸಾರವೂ ಹೌದು. ಅದು ಜಗತ್ತಿನ ಎಲ್ಲೆಡೆಯ ಮಂದಿ ತಮ್ಮ ತಮ್ಮ ಕರ್ತವ್ಯದಲ್ಲಿ ತೊಡಗಿ ಅದನ್ನು ಪ್ರಾಮಾಣಿಕವಾಗಿ ಪ್ರೀತಿಸಿ ಶ್ರದ್ಧೆಯಿಂದ ಆ ಕೆಲಸವನ್ನು, ಭಗವಂತನ ಪೂಜೆ ಬೋರ್ಡಿತ್ತು ಮೊದಲು, ಸರಕಾರದ ಕೆಲಸ, ದೇವರ ಕೆಲಸ. ಆಮೇಲೆ ಅದು ಯಾವಾಗ ಮನೆ ಕೆಲಸ ಆಯಿತೋ ಬೋರ್ಡ್ ಹೋಯಿತು. ಅಂದರೆ ಹಿಂದಿನವರಿಗೆ ಎಲ್ಲವೂ ಎಚ್ಚರ ಇತ್ತು. ಒಬ್ಬ ರಾಜ ಆದಾಗ ಅವನು ರಾಜ ಅಂತ ಬೀಗುತ್ತಾ ಇರಲಿಲ್ಲ. ಪೃಥು ಮಹಾರಾಜ ಹೇಳಿಕೊಳ್ಳುವುದು, ನಾನು ಇಡೀ ಜಗತ್ತಿನ ಅಧಿಕಾರವನ್ನು ತಗೊಳ್ತಾ ಇದ್ದೇನೆ ಅಂದರೆ ನಾನು ಅದರ ಮೇಲೆ ಚಲಾಯಿಸಲಿಕ್ಕೋಸ್ಕರ ಇರುವುದಲ್ಲ. ಯಾರಿಗೆ ಎಲ್ಲಿ ತೊಂದರೆ ಆದರೂ ಕೂಡ ಅವ್ರು ನನ್ನ ಹತ್ರ ಬರ್ತಾರೆ, ನಾನು ಅವರ ಸೇವಕ ಅಷ್ಟೇ. ಈಗ ಬ್ಯಾಂಕಲ್ಲಿ ಕ್ಯಾಶಿಯರ್ ಇದ್ದ ಹಾಗೆ ಕೋಟಿಗಟ್ಟಲೆ ದುಡ್ಡಿರುತ್ತೆ ಅವನ ಹತ್ರ, ಆದರೆ ಒಂದು ಪೈಸೆಯನ್ನು ಅವನ ಮನೆಗೆ ತೊಗೊಂಡು ಹೋಗುವಾಗಿಲ್ಲ. ಎಲ್ಲಿ ಯಾರ್ಯಾರ ಅಕೌಂಟಲ್ಲಿ ಎಷ್ಟೆಷ್ಟಿದೆಯೋ ಅದನ್ನು ಬಟವಾಡೆ ಮಾಡುವುದು ಅವನ ಜವಾಬ್ದಾರಿ ಹೇಗೋ ಹಾಗೆ ಒಬ್ಬ ಅಧಿಕಾರ ಸಿಕ್ಕಿದವನಿಗೆ ತನ್ನ ಅಧಿಕಾರದಲ್ಲಿ ಬಂದ ಪ್ರಜೆಗಳಿಗೆ ಅಗತ್ಯವಾದ ವಸ್ತುಗಳನ್ನು ಅಲ್ಲಲ್ಲಿಗೆ ಒಪ್ಪಿಸುವುದು ಮುಖ್ಯ ಕರ್ತವ್ಯ. ಇದು ಸ್ವವಿಹಿತ ವೃತ್ತಿ. ಇಷ್ಟು ಮಾಡದೆ ಅದರಲ್ಲಿ ನಮ್ಮ ವೃತ್ತಿಯೂ ಸೇರುತ್ತಲ್ಲ, ಸ್ವವಿಹಿತ ಅಲ್ಲದೆ ಇರುವ ವೃತ್ತಿ, ಅದು ಮಾತ್ರ ದೋಷಕ್ಕೆ ಕಾರಣ ಆಗತ್ತೆ. ಅದು ಆಚಾರ್ಯರು ಇನ್ನೂ ಬಿಡಿಸಿ ಹೇಳುವಾಗ, ಕುರು ಭುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ಅಲ್ಲಿ ಭಗವದಾರಾಧನಂ ಅಂತಷ್ಟೇ ಹೇಳಿದರು. ಭಗವಾನ್ ಶಬ್ದಕ್ಕೂ ಕೂಡ ಅದನ್ನು ಆಚಾರ್ಯರು ಭಾಗವತದಲ್ಲೂ ಬ್ರಹ್ಮಸೂತ್ರದಲ್ಲೂ ವಿವರಣೆ ಮಾಡುವಾಗ ಅಲ್ಲಿ ಬಂದ ವಿಶೇಷತೆಗಳ ಮೂಲಕ ಭಗವಾನ್ ಶಬ್ದ ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಕೊಳ್ಳುವುದು ಪರಮಾತ್ಮನಿಗೆ ಮಾತ್ರ, ನಾರಾಯಣನಿಗೆ ಮಾತ್ರ. ಆದರೆ ಅವನ ವಿಶೇಷತೆಗಳನ್ನು ಯಾರ್ಯಾರು ಉಪಾಸನೆ ಮಾಡಿ ಸ್ವಲ್ಪ ಸ್ವಲ್ಪ ಆ ಗುಣಗಳನ್ನು ಪಡ್ಕೊಂಡಿರ್ತಾರೋ ಅವರಿಗೂ ಕೂಡ ನಾವು ಭಗವತ್ಪಾದರು, ವಸ್ತುತಃ ಭಗವಾನ್ ಹೇಳುವುದಿಲ್ಲ, ಭಗವತ್ಪಾದರು ಅಂತ ಹೇಳ್ತೇವೆ. ಭಗವಂತನ ಎಲ್ಲೋ ಒಂದು ಪಾದ ಅಥವಾ ಭಗವಂತನ ಪಾದದಲ್ಲಿ ಇದ್ದವರು, ಪಾದವನ್ನೇ ಶಿರೋಧಾರಿಯನ್ನಾಗಿ ಇಟ್ಟುಕೊಂಡವರು. ನಾವು ಆ ಶಬ್ದವನ್ನು ಭಗವತ್ಪಾದರು ಅಂತ ಭಾರಿ ಹೆಮ್ಮೆಯಿಂದ ಹೇಳಿಕೊಳ್ಳೋದು, ಅದು ದಾಸ ಅನ್ನುವ ಅರ್ಥದಲ್ಲಿರುವುದು. ಹಾಗೆ ಭಗವಾನ್ ಶಬ್ದ ಅನ್ನೋದು ಋಷಿಗಳಿಗೂ ಪ್ರಯೋಗ ಇದೆ ಎಷ್ಟೋ ಕಡೆಗಳಲ್ಲಿ. ವಿಶ್ವಾಮಿತ್ರ ಋಷಿಗಳಿಗಾಗುವಾಗ, ವಸಿಷ್ಠರಿಗಾಗುವಾಗ, ಪುರಾಣಗಳಲ್ಲಿ ಬಹಳಷ್ಟು ಕಡೆ ಬರುತ್ತೆ. ಅದರ ಅರ್ಥ ಉತ್ಪತ್ತಿ, ಲಯ, ನಿಯಮನ, ಈ ಎಲ್ಲ ವ್ಯವಸ್ಥೆ ಲೋಕದಲ್ಲಿ ಏನು ನಡೆಯುತ್ತೋ ಅದೆಲ್ಲವನ್ನು ಕೂಡ ಯಾರು ಭೂತಾನಾಂ ಆಗತಿಂ ಗತಿಂ, ಭೂತಗಳು ಬರುವುದು ಹೋಗುವುದು ಅದರ ವ್ಯವಸ್ಥೆಯನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾನೋ ಅವನಿಗೂ ಭಗವಾನ್ ಅನ್ನೋ ಶಬ್ದದಲ್ಲಿ ಪ್ರಯೋಗ ಇದೆ. ಲೋಕದಲ್ಲಿ ತತ್ವಾಭಿಮಾನಿ ದೇವತೆಗಳನ್ನು, ಮೇಲಿನ ತನಕದ ಎಲ್ಲರನ್ನೂ ಕೂಡ ಭಗವಾನ್ ಶಬ್ದದಿಂದ ಹೇಳುವುದಾದ್ರಿಂದಾಗಿ ಭಗವಾನ್ ಅಂದರೆ ಅವನು ಯಾರನ್ನು ಪೂಜಿಸ್ತಾನೋ ಅವನನ್ನು ಅಂತ ಇಟ್ಟುಕೊಂಡ್ರೆ ಲೋಕಕ್ಕೆ ಅದು ಧರ್ಮ ಆಗುತ್ತೆ. ನಮಗಾಗುವಾಗ ಮತ್ತೆ ಅದು ಮುಖ್ಯವಾಗಿ ಭಗವಂತನ ಆಶ್ರಯ ಅಂತನ್ನುವುದನ್ನು ಹರಿಪಾದ ವಿನಮ್ರ ಧಿಯಾ ಸತತಂ ಅಂತ ಇನ್ನೊಂದು ಕಡೆ ಅದರ ವ್ಯಾಖ್ಯಾನವನ್ನು ಬಿಡಿಸಿದರು. ಸ್ವಲ್ಪ ಮೊದಲು ಎಲ್ಲರಿಗಾಗುವ ಹಾಗೆ ಹೇಳಿದರು. ಅದರ ಉಪಾಸನೆಯ ತೀಕ್ಷ್ಣತೆ ಉಂಟಾದಾಗ ಅದನ್ನು ನಾವು ನಿತ್ಯದಲ್ಲಿ ಸ್ತೋತ್ರ ಮಾಡಿಕೊಳ್ಳಬೇಕು ಅನ್ನುವ ದೃಷ್ಟಿಯಿಂದ ಅದನ್ನು ಹರಿಪಾದ ವಿನಮ್ರ ಧಿಯಾ ಸತತಂ. ಯಾವತ್ತೋ 2 ದಿವಸ ತುಂಬ ತೊಂದರೆ ಆದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತ ಮಾತ್ರ ಅಲ್ಲ, ನಮ್ಮ ಏರಿನಲ್ಲೂ ಇಳಿವಿಕೆಯಲ್ಲೂ ಎರಡರಲ್ಲೂ ದೇವರ ನೆನಪಾಗಬೇಕು. ನಮಗೆ ಬಹಳ ಸಂತೋಷದಿಂದ ಬದುಕಿನ ಎಲ್ಲ ಸೌಕರ್ಯಗಳು ಪಡೆದದ್ದನ್ನು ಸಂತೋಷದಿಂದ ಅನುಭವಿಸುವಾಗ ದೇವರ ನೆನಪಾಗುವುದು ಬಹಳ ಕಷ್ಟ. ಅದಕ್ಕೆ ದೇವರು ಕಷ್ಟ ಕೊಡೋದು. ವಿಪದಸ್ಸಂತು ನಶ್ಶಶ್ವತ್ ತತ್ರ ತತ್ರ ಜಗತ್ಪಥೆ ಭವತೋ ದರ್ಶನಂ ಯತ್ಸ್ಯಾತ್ ಅಪುನರ್ಭವ ದರ್ಶನಂ ಅಂತ ಕುಂತಿ ಕೇಳಿದ್ದು ಇದೇ ಮಾತನ್ನು. ಯಾವ ಹೆಣ್ಣುಮಗಳು ಈ ರೀತಿ ಕೇಳಿದ್ದಿಲ್ಲ ಇಡೀ ಜಗತ್ತಿನಲ್ಲಿ. ಗಂಡಸರು ಬಿಡಿ ಕೇಳುವುದೇ ಇಲ್ಲ. ಹೆಂಗಸರು ಸಾಮಾನ್ಯ ಒಪ್ಪಿಸಿಕೊಳ್ಳುವವರಾದರೂ ಕೂಡ ಕಷ್ಟವನ್ನು ಕೇಳುವುದು ಬಹಳ ಕಷ್ಟ. ಆದರೆ ಕುಂತಿ ಕೇಳ್ತಾಳೆ, ಭವತೋ ದರ್ಶನಂ ಯತ್ಸ್ಯಾತ್, ನಿನ್ನ ದರ್ಶನಕ್ಕೆ ಕಾರಣವಾಗುವಂತಹ ಒಂದು ಕಷ್ಟ ಬರುತ್ತೆ ಅಂತಾದರೆ ಅದು ಬರಲಿ, ತತ್ರ ತತ್ರ ಅಲ್ಲಲ್ಲಿ ಬರಲಿ, ಮತ್ತೆ ಮತ್ತೆ ಬರಲಿ, ನನ್ನ ಬದುಕಿನುದ್ದಕ್ಕೂ ನಿನ್ನ ದರ್ಶನಕ್ಕೆ ಕಾರಣವಾದಂತಹದ್ದು ಸಿಗುತ್ತೆ ಅಂದರೆ ನಾನು ಸಂತೋಷದಿಂದ ಸ್ವೀಕಾರ ಮಾಡ್ತೇನೆ ಅಂತ. ಈ ಭಾವ ಮನುಷ್ಯನಿಗೆ ಜಾಗೃತವಾದರೆ ಈ ಸ್ವಾರ್ಥ, ಇಲ್ಲಿಯ ತನಕದ ದ್ವೇಷ ಅಥವಾ ಪರಸ್ಪರ ಗೌರವ ಭಾವ ಇಲ್ಲದೇ ಇರುವಂತೆ ಬದುಕುವಂತಹದ್ದು ಇದೆಲ್ಲವೂ ದೂರ ಆಗುತ್ತೆ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ. ಇದನ್ನು ನಮ್ಮವರು ಬಹಳ ಹಿಂದೆಯೇ ಹೇಳಿದ್ದಾರೆ, ಬಹಳ ಸರಳವಾಗಿ ಹೇಳಿದ್ದಾರೆ. ದಾಸರು ಹೇಳಿದ್ದಾರೆ, ಆಚಾರ್ಯರ ಪರಂಪರೆಯಲ್ಲಿ ಶಿಷ್ಯರು ಕೂಡ ಅನೇಕ ಬಾರಿ ಹೇಳಿದ್ದಿದೆ, ಜೀವನದಲ್ಲಿ ನಡೆಸಿ ತೋರಿಸಿದ್ದಿದೆ.
ನಮಗೇನು ಅಂದರೆ ನಮ್ಮ ಭಾಷೆಯಲ್ಲಿ ಹೇಳಿದರೆ ಒಪ್ಪುವುದಿಲ್ಲ. ನಮಗೇನು ಹೇಳಬೇಕು? ಆಲ್ ಈಸ್ ವೆಲ್ ಅಂತ ಹೇಳಬೇಕು. ನಮಗೆ ಸರಳವಾಗಿ ಹೇಳಿದರೆ ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಅಂತ ಹೇಳಿದರೆ ಇದು ಯಾವುದೋ ನಮಗೆ ಸಂಬಂಧಪಡದ ಭಾಷೆಯಲ್ಲಿ ನಮಗೆ ಅರ್ಥ ಆಗೋದನ್ನು ನಾವು ಅರ್ಥ ಆದರೂ ಕೂಡ ಅದು ಅರ್ಥ ಆಗಲಿಲ್ಲ ಅಂತ ದೂರೀಕರಿಸಿ ನಮ್ಮ ಪ್ರೆಸ್ಟೇಜ್ ಕಮ್ಮಿ ಆಗುತ್ತೆ. ನಮಗೆ ಕನ್ನಡ ಬರುತ್ತೆ ಅಂತ ಹೇಳಿದರೆ ನಮ್ಮದು ಆ ಪರಿಸ್ಥಿತಿಯಲ್ಲಿದ್ದೇವೆ ನಾವು. ಅದರಿಂದಾಗಿ ಭಾಷಾಭಿಮಾನ ಇಲ್ಲದೆ ಎಷ್ಟೋ ಸರ್ತಿ ನಾವು ಶಾಸ್ತ್ರವನ್ನು ಕಳ್ಕೊಳ್ತೇವೆ. ಶಾಸ್ತ್ರವನ್ನು ಕಳ್ಕೊಳ್ಳೋದಕ್ಕೆ ಮುಖ್ಯ ಇನ್ನೊಂದು ಕಾರಣ, ಇವತ್ತು ಯಾವುದೇ ಭಾಷೆ ಸರಿಯಾಗಿ ಕಮ್ಯುನಿಕೇಟ್ ಮಾಡಿದಾಗ ಮಾತ್ರ ಶಾಸ್ತ್ರ ಅರ್ಥ ಆಗೋದು ಸಾಧ್ಯ. ನಾವು ಆಂಗ್ಲ ಭಾಷೆಯಲ್ಲಿ ಖಂಡಿತ ಎಲ್ಲವನ್ನೂ ಕೂಡ ಉಪಾಸನೆಗೆ ಸಂಬಂಧಪಟ್ಟಂತೆ ಲೋಕದ ವ್ಯವಹಾರ ಚೆನ್ನಾಗಿ ಮಾಡ್ಬೋದು, ಆದರೆ ಉಪಾಸನೆಗೆ ಸಂಬಂಧಪಟ್ಟಂತೆ ಭಗವತ್ ತತ್ವ ಚಿಂತನೆಯನ್ನು ಮಾಡಲಿಕ್ಕೆ ಸರ್ವಥಾ ಅಸಾಧ್ಯ ಅನ್ನೋದನ್ನು ನಾವು ಸ್ವಲ್ಪ ತಲೆ ಖರ್ಚು ಮಾಡಿ ಯೋಚನೆ ಮಾಡಿದರೆ ಅರ್ಥ ಆಗುವ ಸಂಗತಿ. ಹಾಗಾಗಿ ಆಚಾರ್ಯರು ತತ್ವವಾದ ಅಂತ ಪದವನ್ನು ಕೊಟ್ಟರು. ತತ್ವ ಅಂದರೆ ಹೇಗಿದೆಯೋ ಹಾಗೆ ಹೇಳುವುದು. ನಿಮಗೆ ಬೇಜಾರಾಗುತ್ತೆ ಅಂತ ಚೂರು ಬದಲಾಯಿಸಿ ಹೇಳೋದು, ಇವರಿಗೆ ಸಂತೋಷ ಆಗಲಿ ಅಂತ ಒಂಚೂರು ಹೆಚ್ಚು ಮಾಡಿ ಹೇಳೋದು ಇಲ್ಲ. ನೀವು ಸರಿಯಾಗಿ ಗಮನಿಸಿದರೆ ಎಲ್ಲರೂ ಕೂಡ ಸೂತ್ರವನ್ನು ವ್ಯಾಖ್ಯಾನ ಮಾಡಿದ್ದಾರೆ, ಗೀತೆಯನ್ನು ವ್ಯಾಖ್ಯಾನ ಮಾಡಿದ್ದಾರೆ, ಉಪನಿಷತ್ತನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಆಚಾರ್ಯನೇನು ಮಾಡಿದರು? ಅವರು ಮಾಡಿದ ಹಾಗೆಯೇ ಗೀತೆಗೆ ಉಪನಿಷತ್ತಿಗೆ ವ್ಯಾಖ್ಯಾನವನ್ನು ಬರೆದರು. ನೀವು ಅದರ ಪ್ರತಿಜ್ಞಾ ವಾಕ್ಯ ಅಂದರೆ ಆರಂಭದ ಮಂಗಳಾಚರಣೆಯ ವಾಕ್ಯವನ್ನು ನೋಡಿದರೆ ಎಲ್ಲ ಕಡೆಯಲ್ಲೂ ಅವರು ಹೇಳುವಂಥ ಮಾತು ಒತ್ತು ಕೊಟ್ಟು ಸೂತ್ರಾರ್ಥ ಮುಚ್ಯತೆ. ಸೂತ್ರದ ಅರ್ಥ ಏನು ಹೇಳ್ತೇನೆ. ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಗೀತೆಯ ಅರ್ಥವನ್ನೇ ಹೇಳ್ತೇನೆ, ನನ್ನ ತಲೆಯಲ್ಲೇನಿದೆಯೋ ಅದನ್ನು ನಿಮಗೆ ತುಂಬುವುದಿಲ್ಲ. ಅಲ್ಲಿ ಏನಿದೆ ಶಬ್ದದ ಒಳ ಅರ್ಥ ಏನಿದೆ ಅದನ್ನು ಬಿಡಿಸಿ ತೋರಿಸ್ತೇನೆ ಹೊರತು ನಾನು ಇಲ್ಲದ್ದನ್ನು ಯಾವುದನ್ನು ಹೇಳುವುದಿಲ್ಲ. ಇದು ಮೊದಲು ಮಾಡುವ ಪ್ರತಿಜ್ಞೆ ಆಚಾರ್ಯರು. ಅದನ್ನು ಸ್ವತಃ ಅರ್ಥವನ್ನು ಹೇಳಿದ ಮೇಲೆ ಮತ್ತೆ ಆಚಾರ್ಯರು ಇದು ನನ್ನದಾಗಿ ಬಿಡುತ್ತೆ, ಯಾಕೆಂದರೆ ನಾನೇನೋ ಒಂದು ವಾಕ್ಯದ ರೂಪದಲ್ಲಿ ಹೇಳಿದರೆ ಇದು ಎಲ್ಲಿಂದ ಬಂತು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಆಚಾರ್ಯರು ಎಲ್ಲ ಕಡೆಯಲ್ಲೂ ಕೂಡ ವೇದದ ವಚನ, ಉಪನಿಷತ್ತಿನ ವಚನ, ವ್ಯಾಸರ ವಚನ, ಬೇರೆ ಬೇರೆ ಕಡೆ ಬಂದಂತಹ ಶಾಸ್ತ್ರಗಳ ವಚನವನ್ನು ಉಲ್ಲೇಖ ಕೊಟ್ಟು ಇದು ನಾನು ಹೇಳ್ತಾ ಇರುವುದಲ್ಲ, ಇದು ವ್ಯಾಸರ ಹೃದಯ, ಇದು ವೇದದ ಹೃದಯ ಅಂತ ತೆರೆದು ತೋರಿಸ್ತಾರೆ. ಇದು ನಾವು ಆಚಾರ್ಯರನ್ನು ಪ್ರಾಮಾಣಿಕರು ಅಂತ ಹೇಳಲಿಕ್ಕೆ ಇರುವ ಮೊದಲ ಹೆಜ್ಜೆ, ಮೊದಲ ಗುರುತು. ಎಷ್ಟೋ ಜನ ಈಗ ಗ್ರಂಥಗಳಲ್ಲಿ ಬೇರೆ ಕಡೆಯಲ್ಲಿ ನೀವು ನೋಡ್ತೀರಿ, ಗೀತೆಗೆ ಅನೇಕ ವಿವರಣೆಗಳನ್ನು ನಾವು ನೋಡ್ತೇವೆ. ಅದು ಎಲ್ಲಿಂದ ಬಂತು? ಪ್ರಶ್ನೆಗೆ ಉತ್ತರ ಇಲ್ಲ. ಹೀಗೆ ಅರ್ಥ ಆಗಿದೆ ಹೇಳುತ್ತೇನೆ ಅಂತ. ಕೆಲವು ಕಡೆ ಚೆನ್ನಾಗೂ ಇದೆ, ಕೆಲವೊಂದು ಕಡೆ ತಪ್ಪಾಗಿಯೂ ಇದೆ. ಎಲ್ಲಿ ಅವರಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ತಾವೋ, ಲೋಕದಲ್ಲೇ ಆ ಅರ್ಥ ಇದೆ ವ್ಯತ್ಯಾಸ ಇರುತ್ತೋ, ಅಲ್ಲಿ ಏನು ಅರ್ಥ ಇದೆಯೋ ಅದನ್ನೇ ಹೇಳಿ ಹಿಂದಿದ್ದಕ್ಕೆ ಮುಂದಿದ್ದಕ್ಕೆ ಕ್ಲ್ಯಾಶ್ ಆಗುತ್ತೆ ಅನ್ನೋದನ್ನು ತೋರಿಸಿಕೊಡದೆ ಸುಮ್ಮನೆ ಮುಂದೆ ಹೋಗ್ತಾರೆ. ಈಗ ದ್ವಾವಿಮೌ ಪುರುಷೋ ಲೋಕೆ ಕ್ಷರಶ್ಚ ಅಕ್ಷರ ಏವಚ ಕ್ಷರಸ್ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಅನ್ನೋದಕ್ಕೆ ಏನು ಮಾಡಿದರೂ ಒಂದಾಗುತ್ತೆ ಅಂತ ಹೇಳಿಕ್ಕೆ ಬರುವುದಿಲ್ಲ. ಬರುತ್ತಾ? ಏನು ಮಾಡಿದರೂ ಸಾಧ್ಯ ಇಲ್ಲ. ಯಾಕೆಂದರೆ ಅಲ್ಲಿ ಸಂಖ್ಯೆಯ ಮೂಲಕ ಹೇಳಿದ್ದಾರೆ. ಆಚಾರ್ಯರು ಅದಕ್ಕೆ ಸಾಂಖ್ಯ ಅನ್ನುವ ಶಬ್ದವನ್ನು ಭಾಗವತದಲ್ಲಿ ಹೇಳಬೇಕಾದ್ರೆ ಶುದ್ಧ ಆತ್ಮತತ್ವ ವಿಜ್ಞಾನಂ ಸಾಂಖ್ಯಮಿತ್ಯಭಿಧೀಯತೆ. ನೀವು ಭಾಷೆಯ ಮೂಲಕ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರೆ ನಿಮಗೆ ಭಾಷೆಗೆ ನಿಮ್ಮ ರೀಜನ್ನಲ್ಲಿ ಏನು ಅರ್ಥ ಇದೆಯೋ ಅದು ನಿಮ್ಮ ತಲೆಗೆ ಹೊಳೆಯುತ್ತೆ. ನೀವು ಆ ಶಬ್ದವನ್ನು ಎಲ್ಲಿ ಪ್ರಯೋಗ ಮಾಡ್ತೀರೋ, ಈಗ ಕಡ ಅಂತ ಇಲ್ಲಿ ಪ್ರಯೋಗ ಮಾಡಿದರೆ ಕೈಯ ಕಡಗ ಅಂತ ಅರ್ಥ ಆಗುತ್ತೆ. ನೀವು ಉಡುಪಿ ಮಂಗಳೂರು ಕಡೆಗೆ ಹೋಗಿ ಕಡ ಅಂತ ಪ್ರಯೋಗ ಮಾಡಿದರೆ ಸಾಲ ಅಂತ ಅರ್ಥ ಆಗುತ್ತೆ. ಅವರಿಗೆ ಅವರ ಪರಿಸರದಲ್ಲಿ ಯಾವ ಅರ್ಥ ಇದೆಯೋ ಆ ಅರ್ಥ ಹೋಗುತ್ತೆ. ಅದರಿಂದಾಗಿ ಭಾಷೆಯಿಂದ ಏನೇ ಮಾಡಿದರೂ ಕೂಡ ಇದೇ ನಿಗದಿತವಾದ ಅರ್ಥ ಅಂತ ಹೇಳುವುದು ಬಹಳ ಕಷ್ಟ. ಅದಕ್ಕೆ ಅಲ್ಲಿ ದ್ವಿವಚನವನ್ನು ಪ್ರಯೋಗ ಮಾಡಿ ಸಂಖ್ಯೆಯ ಮೂಲಕ ಹೇಳಿದ್ದು. ಅದು ಕಪಿಲಗೀತೆ ಪೂರ್ತಿ ಸಂಖ್ಯಾಶಾಸ್ತ್ರ ಅಂತ ಹೇಳಿದ ಈ ಕಾರಣಕ್ಕೆ. 1+1 ಜಗತ್ತಿನ ಯಾವ ಮೂಲೆಗೆ ಹೋದರೂ ಒಂದಾಗತ್ತಾ? ಮೂರಾಗತ್ತಾ? ಆಗೋದು ಸಾಧ್ಯವೇ ಇಲ್ಲ, ಎರಡೇ ಆಗಬೇಕು. ಅದಕ್ಕೋಸ್ಕರ ತತ್ವದ ಲೆಕ್ಕಗಳನ್ನು ಸಂಖ್ಯೆಯ ಮೂಲಕ ಹೇಳಿದರು. ಪಂಚಭಿಶ್ಚೈವ ದ್ವಾಭ್ಯಾಂ ಪಂಚಭಿರೇವಚ. ಅಂದರೆ ಇಡೀ ಜಗತ್ತಿನ ತತ್ವಗಳ ವ್ಯವಸ್ಥೆ ಅಂತನ್ನೋದು 5 5 5 ಮತ್ತು 4 ಮತ್ತು 5. ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚಭೂತಗಳು, ತನ್ಮಾತ್ರೆಗಳು, ಮತ್ತು 4 ಅವ್ಯಕ್ತ ತತ್ವ, ಅಹಂಕಾರ ತತ್ವ, ಮಹತ್ತತ್ವ. ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಅದನ್ನು ಬಿಡಿಸಿದರೆ ಅಹಂ ಅನ್ನೋದು ಬುದ್ಧಿ ಮತ್ತು ಮನಸ್ಸು ಆಗುತ್ತೆ. 25ನೆಯ ತತ್ವ ಪ್ರಾಧಾನಿಕಂ ವಿದುಹು, ಅದು ಭಗವತ್ ತತ್ವ. ಅಂದರೆ 25 ಆಗುತ್ತೆ, ಕೆಲವೊಮ್ಮೆ 26 ಆಗುತ್ತೆ, ಕೆಲವೊಮ್ಮೆ 27 ಆಗುತ್ತೆ, ಕೆಲವೊಮ್ಮೆ 34 ಆಗುತ್ತೆ, ಕೆಲವೊಮ್ಮೆ 51 ಆಗುತ್ತೆ. ಹಾಗೆ ಬೆಳೀತಾ ಹೋಗುತ್ತೆ. ಅದರ ಉದ್ದೇಶ ಏನು ಅಂದರೆ
ನೀವು ಯಾವ ವಿವಕ್ಷೆಯಿಂದ ಹೇಳ್ತೀರೋ ಅನ್ನೋದ್ರ ಮೇಲೆ ಡಿಪೆಂಡು. ಈಗ ಒಂದು ಇಡೀ ಜಗತ್ತನ್ನು ಒಂದು ಬ್ರಹ್ಮಾಂಡ ಅಂತ ಹೇಳುವುದಿದೆ. ಅದನ್ನು ಬಿಡಿಸಿದಾಗ 3 ಲೋಕ ಆಗುತ್ತೆ, ಭೂಹು ಭುವಃ ಸ್ವಹ. ಅದನ್ನೇ ಮತ್ತೆ ಬಿಡಿಸಿದರೆ 7 ಲೋಕವೂ ಆಗುತ್ತೆ. ಅದನ್ನೇ ಮತ್ತೆ ಬಿಡಿಸಿದರೆ 14 ಲೋಕ ಆಗುತ್ತೆ. ಯಾವುದು ಸರಿ? ಎಲ್ಲವೂ ಸರಿ. ನಿಮ್ಮ ವಿವಕ್ಷೆ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡು. ನೀವು ಎಲ್ಲವನ್ನು ಬಿಡಿಸಿ ಹೇಳ್ತೀರಿ ಅಂತಂದಾಗ 14 ಲೋಕ. ಕೆಳಗಿನ 7 1 ಅಂತ ಮಾಡಿ ಆಮೇಲೆ ಮೇಲಿದ್ದನ್ನು ಇಟ್ಟುಕೊಂಡು ಹೇಳಿದಾಗ 7 ಲೋಕ ಆಗುತ್ತೆ. ಭೂಮಿಯ ಜೊತೆಗೆ ಉಳಿದ 7 ಜೋಡಿಸಿ ಹೇಳಿದಾಗ 7 ಲೋಕ ಆಗುತ್ತೆ. ಮೇಲಿನ 6, ಮಧ್ಯದ 1, ಮತ್ತೆ ಭೂಮಿ, ಇಷ್ಟನ್ನು ಮಾತ್ರ ನಾವು ಸೇರಿಸಿ ಹೇಳ್ತೇವೆ ಅಂತಂದಾಗ ಮತ್ತೆ ಆಗ 3 ಲೋಕ ಆಗುತ್ತೆ. ಇದು 3 ಒಂದರಲ್ಲೇ ಹೇಳ್ತೇವೆ ಅಂದರೆ ಒಂದೇ ಲೋಕ ಆಗುತ್ತೆ, ಸಮಗ್ರ ಲೋಕ ಆಗುತ್ತೆ. ಅಂದರೆ ಹೀಗೆ ನಮ್ಮ ವಿವಕ್ಷೆ ಏನಿದೆಯೋ ಅದನ್ನಿಟ್ಟುಕೊಂಡು ಶಾಸ್ತ್ರ ವಿವರಣೆ ಕೊಡುತ್ತೆ. ಇದನ್ನು ಆಚಾರ್ಯರು ಬೇರೆ ಬೇರೆ ಸಂದರ್ಭದಲ್ಲಿ ವಿವರಣೆ ಮಾಡ್ತಾರೆ. ಯಾವಾಗಲೂ ಕೂಡ ತತ್ವ ಅಂದರೆ ಏನು ಅಂದರೆ ಹೇಗೆ ಇದೆಯೋ ಹಾಗೆ ಹೇಳುವುದು. ಸ್ವಲ್ಪ ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ ಎದೆಗೆ ಒಂದು ಒದ್ದಾಗ ಆಗುತ್ತೆ. ಕಷ್ಟ, ಅದು ಒಪ್ಕೊಳ್ಳೋದು ಸಹಜವಾಗಿ ಕಷ್ಟ. ಅದರಿಂದಾಗಿ ನಮ್ಮ ಬುದ್ಧಿಜೀವಿಗಳು ಲದ್ಧಿಜೀವಿಗಳು ಅನ್ನಿಸಿಕೊಂಡವರಿಗೆಲ್ಲ ಆಕ್ಷೇಪಗಳು ಜೋರಾಗಿ ಬರ್ತಾ ಇರುತ್ತೆ. ಆಕ್ಷೇಪಗಳು ಅಂದರೆ ಸಾಮಾನ್ಯ ಆಕ್ಷೇಪಗಳಲ್ಲ. ನಾವು ಅವರ ಮಾತುಗಳನ್ನು ಕೇಳಿದರೆ ಅವರು ಹೇಳಿದ್ದೇ ಕರೆಕ್ಟು, ನಾವು ಎಲ್ಲೋ ಅತ್ಯಂತ ನೀಚ ಮಟ್ಟದಲ್ಲಿದ್ದೇವೆ ಅನ್ನುವ ಹಾಗೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂತಹ ವಾಕ್ಯಾರ್ಥಗಳು, ಲಾಜಿಕ್ಗಳು ಅವರ ಹತ್ರ ಕಾಣಿ ಸಿಗುತ್ತೆ ನಮಗೆ. ನಾವು ಆ ಪ್ರಪಂಚದಲ್ಲಿ ಇಲ್ಲ, ಅದರಿಂದಾಗಿ ನಾವು ನೆಮ್ಮದಿಯಿಂದ ಇದ್ದೇವೆ. ಅವರೇನಾದರೂ ಹೇಳ್ಕೊಳ್ಳಿ, ನಾವು ನಮ್ಮ ಪಾಡಿಗಿರ್ತೇವೆ ಅಂತ. ಒಂದು ರೀತಿಯಿಂದ ಆ ನಿರ್ಲಿಪ್ತತೆ ಒಳ್ಳೆಯದು, ಆದರೆ ಅದು ತೀರ ಜಾಸ್ತಿ ಆದರೆ ಅದೇ ಅಪಾಯಕ್ಕೆ ಕಾರಣ ಆಗುತ್ತೆ. ಇವತ್ತಾಗ್ತಾ ಇರುವ ಸ್ಥಿತಿ ಅದು. ನಾವು ನಮ್ಮ ಮಕ್ಕಳನ್ನು ತಪ್ಪಿಯೂ ನಮ್ಮ ಈ ಶಿಕ್ಷಣ ಸಿಗುವಂತಹ ಪ್ರದೇಶಗಳಿಗೆ ಹಾಯಲಿಕ್ಕೆ ಬಿಡುವುದಿಲ್ಲ. ಚಿಕ್ಕವರಿದ್ದಾಗ ಅವರ ಟಿ ವಿಯ ಸಂಬಂಧವೇ ಗಟ್ಟಿಯಾಗುತ್ತೆ. ಟಿ ವಿಯಿಂದ ಬಿಟ್ಟು ಬೇರೆ ಕಡೆ ಹೋದಾಗ ಇನ್ನು ಬೇರೆ ದುಶ್ಚಟಗಳಿಗೆ ಬಲಿಯಾಗ್ತಾರೆ. ಅದರಿಂದ ಮುಂದೆ ಹೋಗುವಾಗ ಜವಾಬ್ದಾರಿ ವ್ಯಾಪಾರದಲ್ಲಿ ತೊಡಗ್ತಾರೆ, ಯಾವತ್ತೂ ಸಿಗುವುದಿಲ್ಲ. ಆದರೆ ಈ ಹೊರಗೆ ಸಾಹಿತಿಗಳು ಅಂತ ಅನ್ನಿಸಿಕೊಂಡ ಹಣೆಬರಹ ಅಂದರೆ ಆ ರೀತಿ ಹಣೆಪಟ್ಟಿ ಹೊತ್ತವರು ಎಲ್ಲರೂ ಹಾಗೆ ಅಂತಲ್ಲ. ಸಾಮಾನ್ಯವಾಗಿ ಈ ಥರದ ಸಾಹಿತ್ಯದ ಒಲವು ಬೆಳೆಸಿಕೊಂಡವರು ಹೆಚ್ಚಿನ ಅಂಶದಲ್ಲಿ ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅತೃಪ್ತ ಜೀವರು ಅಂತ ಅನ್ನಿಸಿಕೊಳ್ಳುತ್ತದೆ ನಾವು ಯೋಚನೆ ಮಾಡಿದರೆ. ಅವರು ತಮ್ಮ ಅತೃಪ್ತಿಯನ್ನು ಎಲ್ಲರ ಮೇಲೂ ಹೇರ್ತಾ ಹೋಗ್ತಾರೆ. ಹಾಗೆ ಹೇರಿದ್ದಕ್ಕೆ ಬಹಳ ಬೇಗ ನಮ್ಮ ಇವತ್ತಿನ ಯುವಕರು ಬಲಿಯಾಗ್ತಾ ಹೋಗ್ತಾರೆ. ವಿದೇಶದಲ್ಲಿ ಓದಿ ಬಂದ ತಕ್ಷಣ ಇಲ್ಲಿದ್ದೆಲ್ಲವೂ ಬುಲ್ಶೆಟ್. ಅದು ಒಂದೇ ಮಾತಿಗೆ ಓದಿಯೂ ಇಲ್ಲ, ಕೇಳಿಸಿಕೊಂಡೂ ಇಲ್ಲ, ಒಮ್ಮೆ ನೋಡಿಯೂ ಇಲ್ಲ. ಇದ್ದಕ್ಕಿದ್ದ ಹಾಗೆ ಒಂದು ಪುಸ್ತಕವನ್ನು ತಂದುಕೊಟ್ಟು ಹೇಗಿದೆ ಅಂತ ಕೇಳಿದರೆ ಅತ್ಯಂತ ಡಬ್ಬ ಇದೆ ಅಂತ ಹೇಳಿದರೆ ಎಷ್ಟು ದಡ್ಡತನದ ಉತ್ತರವು. ಹಾಗೆ ನಮ್ಮ ಶಿಕ್ಷಣವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಇವತ್ತಿನ ಈ ಎಲ್ಲ ಆಚರಣೆಗಳನ್ನು ನಿರಾಕರಣೆ ಮಾಡುವಲ್ಲಿ ಇಗ್ನೊರೆನ್ಸ್ ಅನ್ನುವುದೇ ಒಂದು ದೊಡ್ಡ ಅವರ ಹತ್ರ ಇರುವ ಸರ್ಟಿಫಿಕೇಟ್. ಈ ಸರ್ಟಿಫಿಕೇಟ್ ಇಟ್ಕೊಂಡು ನಿರಾಕರಣೆ ಮಾಡುವುದು ಯಾರಿಗೂ ಸುಲಭ. ಆದರೆ ಆ ನಿರಾಕರಣೆ ಉತ್ತರ ಆಗೋದಿಲ್ಲ. ಅದು ಉತ್ತರ ಆಗಬೇಕು ಅಂದರೆ ನೀವು ಅದನ್ನು ಓದಿ ವಿಮರ್ಶೆ ಮಾಡಿ ಇದರಲ್ಲಿ ಸರಿ ಇಲ್ಲ ಅಂತ ಆಮೇಲೆ ಹೇಳಿದರೆ ನಾವು ಚಿಂತನೆ ಮಾಡ್ತೇವೆ, ಇದರಲ್ಲಿ ಹೌದು, ಇದರಲ್ಲಿ ತಪ್ಪಿದ್ರೆ ತಪ್ಪು ಅಂತ ಒಪ್ಪಿಕೊಳ್ಳುತ್ತೇವೆ. ಸರಿ ಇದೆ, ಖುಷಿಪಟ್ಟರಲ್ವ, ಸಂತೋಷ. ಅಂದರೆ ಹೀಗೆ ವಿದೇಶಿಯರು ಒಂದು ಹೊಸ ಸಂಗತಿಗಳನ್ನು ಯಾರಾದರೂ ಹೇಳಿದರು ಅಂತಂದರೆ ತಕ್ಷಣ ಅವರ ಕಣ್ಣರಳತ್ತೆ ಕಿವಿಯರಳತ್ತೆ ಹೊಸತನ ಒಪ್ಪಿಕೊಳ್ಳಿಕ್ಕೆ ಸಿದ್ಧ ಆಗಿರ್ತಾರೆ. ಇವತ್ತು ವಿಜ್ಞಾನ ಬೆಳೆದದ್ದೇ ಈ ಮನೋಭಾವದಿಂದ. ಅಕಸ್ಮಾತ್ ಅವತ್ತು ಗೆಲಿಲಿಯೋ ಮಾತಾಡಿದ್ದನ್ನು ಎಲ್ಲರೂ ನಿರಾಕರಣೆ ಮಾಡಿದ್ದಾರೆ, ಆಗಲೂ ತುಂಬ ತೊಂದರೆ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಆದರೂ ಒಂದು ಹಂತದಲ್ಲಿ ಇನ್ನೊಂದು ಮುಖದಲ್ಲಿ ಬೆಳವಣಿಗೆ ಬೆಳೀತಾ ಬಂತು. ಇವತ್ತು ಈ ಪರಿಸರದಲ್ಲಿ ನಾವಿದ್ದೇವೆ. ಅಕಸ್ಮಾತ್ ಅವತ್ತೇ ಆ ಮಾಹಿತಿಯನ್ನು ಹತ್ತಿಕ್ಕಲಾಗಿದ್ದಿದ್ರೆ ಇವತ್ತು ಈ ಥರದ ವಿಜ್ಞಾನದ ಪರಂಪರೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಏನೇನು ನಿಯಮಗಳು, ಏನೇನು ಥರದ ಸೂತ್ರಗಳನ್ನು ಇಟ್ಟುಕೊಂಡು ಲೋಕದ ಬಗ್ಗೆ ಮಾತಾಡ್ತೇವೆ ಅಂದರೆ ಅಷ್ಟು ಅದ್ಭುತವಾದದ್ದು ಇದೆ ಅಂತ ಅನ್ನೋದಕ್ಕೆ ಕಾರಣ ಏನಾಯಿತು? ಹೊಸತು ಏನು ಬಂತು ಅಂತಂದರೂ ಸ್ವೀಕರಿಸುವ ಮನೋಭಾವ. ಮಧ್ವಾಚಾರ್ಯರು ಹೇಳುವುದು ಅದನ್ನೇ.